ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 7ನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡ ಗದ್ಯ ಭಾಗ 3 ಹಿಲ್ಟನ್ ಹೆಡ್ ಚಳುವಳಿ ಬರೆದವರು ಶಶಿಧರ ವಿಶ್ವಾಮಿತ್ರ. ಈ ಪಾಠದ ಸಾರಾಂಶ, ಪ್ರಶ್ನೋತ್ತರ, ವ್ಯಾಕರಣಾಂಶ ಎಲ್ಲವನ್ನ ನಾವು ನೋಡೋಣ. ಬನ್ನಿ ನೋಡೋಣ. ಮೊದಲನೇದು ಪಾಠದ ಸಾರಾಂಶ, ಲೆಸನ್ ಸಮ್ಮರಿ. ಪರಿಸರದ ಮಹತ್ವ. ಪರಿಸರದ ಮಹತ್ವವನ್ನು ತಿಳಿಯೋಣ. ಯಾವುದೇ ಅಮೂಲ್ಯ ವಸ್ತು ನಮ್ಮ ಬಳಿ ಇರುವಾಗ ಅದರ ಬೆಲೆ ತಿಳಿಯುವುದಿಲ್ಲ. ಅದನ್ನು ಕಳೆದುಕೊಂಡಾಗ ಪರಿಸರದ ರಕ್ಷಣೆಯು ಅರಿವಾಗುತ್ತದೆ. ಹಿಲ್ಟನ್ ಹೆಡ್ ಎಂಬ ಸುಂದರ ದ್ವೀಪದಲ್ಲಿ ಪರಿಸರ ನಾಶವಾಗತೊಡಗಿದಾಗ ಜನರು ಜಾಗೃತರಾದರು. ಇದು ಪ್ರವೇಶ. ನೆಕ್ಸ್ಟ್, ದ್ವೀಪದ ಹಿನ್ನೆಲೆ ಏನಂತ ತಿಳಿಯೋಣ. ಅಟ್ಲಾಂಟಿಕ್ ಸಾಗರದಲ್ಲಿರುವ ಅಮೆರಿಕಾದ ಪೂರ್ವ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವ ಒಂದು ಪುಟ್ಟ ಸುಂದರ ದ್ವೀಪವೇ ಹಿಲ್ಟನ್ ಹೆಡ್. ಮುಂಚೆ ಇಲ್ಲಿ ಅಮೇರಿಂಡಿಯನ್ನರು ಅಂದ್ರೆ ಮೂಲ ನಿವಾಸಿಗಳು ವಾಸಿಸುತ್ತಿದ್ದರು. ತದನಂತರ ಯುರೋಪಿಯನ್ನರು ಇಲ್ಲಿಗೆ ಬಂದು ಕಾಡುಗಳನ್ನು ಕಡಿದು ಬೆಳೆಗಳನ್ನು ಬೆಳೆಯತೊಡಗಿದರು. ಓಕೆನಾ. ಇದು ದ್ವೀಪದ ಹಿನ್ನೆಲೆ. ಮೋಜಿನ ತಾಣ ಮತ್ತು ಅತಿಕ್ರಮಣ ನೋಡೋಣ. ಕಾಲ ಬದಲಾದಂತೆ ಲಾಭಕ್ಕಾಗಿ ತೋಟಗಳನ್ನು ತೆಗೆದು ದೊಡ್ಡ ದೊಡ್ಡ ರೆಸಾರ್ಟುಗಳು, ಹೋಟೆಲ್ಗಳು ಮತ್ತು ಲಾಫ್ಟ್ ಮೈದಾನಗಳನ್ನು ನಿರ್ಮಿಸಲಾಯಿತು. ಇದರಿಂದಾಗಿ ಕಾಡು, ಹೊಂಡಗಳು ಮತ್ತು ಪ್ರಕೃತಿ ಸಂಪತ್ತುಗಳು ತೀವ್ರವಾಗಿ ನಾಶವಾಗತೊಡಗಿದವು. ಶ್ರೀಮಂತರ ಹಾಗೂ ಪ್ರಸಿದ್ಧ ವ್ಯಕ್ತಿಗಳ ಭರಾಟೆ ಹೆಚ್ಚಾಯಿತು. ನೆಕ್ಸ್ಟ್, ಪರಿಸರ ಹೋರಾಟ. ಈ ಪ್ರಕೃತಿ ನಾಶವನ್ನು ವಿರೋಧಿಸಿ ಕೆಲವು ಪರಿಸರವಾದಿಗಳು ಮತ್ತು ಒಬ್ಬ ಸ್ಥಳೀಯ ನೆಲದಳ್ಳಾಳಿಯು ಒಟ್ಟಾಗಿ ಸೇರಿ ಚಳುವಳಿಯನ್ನು ಆರಂಭಿಸಿದರು. ಹಲಬಲದ ಮುಂದೆ ಕೈ ಸಾಗದಿದ್ದಾಗ ಅವರು ಕೋರ್ಟಿನ ಮೆಟ್ಟಿಲೇರಿದರು. ಓಕೆನಾ. ನೆಕ್ಸ್ಟ್, ಯಶಸ್ಸು ಮತ್ತು ಲಿಬರ್ಟಿ ಓಕ್ ಬಗ್ಗೆ ತಿಳಿಯೋಣ. ಕ್ರಮೇಣ ಜನಸಮ್ಮತಿ ಪರಿಸರ ಹೋರಾಟದ ಪರವಾಗಿ ಒಲಿಯಿತು. ಕಟ್ಟಡಗಳಿಗೆ ತೋರುತ್ತಿದ್ದ ಆಸಕ್ತಿಯನ್ನು ಪರಿಸರ ಸೌಂದರ್ಯಕ್ಕೂ ನೀಡಲಾರಂಭಿಸಿದರು. ಇದರ ಸ್ಮರಣಾರ್ಥಕವಾಗಿ ಪರಿಸರ ರಕ್ಷಣೆಗಾಗಿ ಮೊದಲು ಪಣತೊಟ್ಟು ಜಾಗದಲ್ಲಿ ಲಿಬರ್ಟಿ ಓಕ್ ಎಂಬ ದೊಡ್ಡ ಮರವನ್ನು ಸಂರಕ್ಷಿಸಲಾಯಿತು. ಇದು ಇಂದಿಗೂ ಪರಿಸರ ಪ್ರೇಮಿಗಳಿಗೆ ಸ್ಫೂರ್ತಿಯಾಗಿದೆ. ಇದು ಪಾಠದ ಸಾರಾಂಶವಾಗಿದೆ. ನೆಕ್ಸ್ಟ್, ಈಗ ಕೃತಿಕಾರರ ಪರಿಚಯವನ್ನ ನೋಡೋಣ. ಲೇಖಕರು ಶಶಿಧರ ವಿಶ್ವಾಮಿತ್ರ. ಬರ್ದಿರೋರು ಯಾರು? ಶಶಿಧರ ವಿಶ್ವಾಮಿತ್ರ. ಇವರ ಜನನ 1940ರಲ್ಲಿ ಮೈಸೂರಿನಲ್ಲಿ ಜನಿಸಿದರು. ವೃತ್ತಿ: ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೃತಿಗಳು: ಖಿಲ, ಪದಕುಸಿಯೇ ನೆಲವಿಹುದು, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ ಮುಂತಾದವುಗಳು. ಸಂಚಿ ಎಂಬ ಆತ್ಮಕಥೆಯನ್ನು ಬರೆದಿದ್ದಾರೆ. ನಂತರ ಪದಗಳ ಅರ್ಥವನ್ನ ನೋಡೋಣ. ಅಮೇರಿಂಡಿಯನ್ನರು ಅಂದ್ರೆ ಅಮೆರಿಕ ಭೂಖಂಡದ ಮೂಲ ನಿವಾಸಿಗಳು. ಧೂಳಿಪಟ ಅಂದ್ರೆ ಸಂಪೂರ್ಣ ನಾಶ. ಗಾಲ್ಫ್ ಅಂದ್ರೆ ಶ್ರೀಮಂತರ ಆಟವೆಂದೇ ಪ್ರಸಿದ್ಧವಾಗಿರುವ ಒಂದು ಬಗೆಯ ವಿಲಾಸಿ ಆಟ. ಓಕ್ ಅಂದ್ರೆ ಎತ್ತರಕ್ಕೆ ಬೆಳೆದಿರುವ ಒಂದು ಜಾತಿಯ ಮರ. ನಂತರ ಹಿನ್ನೀರ ಕೋವು ಅಂದ್ರೆ ಸಮುದ್ರವು ಭೂಮಿಯ ಒಳಭಾಗಕ್ಕೆ ಚಾಚಿರುವ ನೆಲಭಾಗ. ಅತಿಕ್ರಮಣ ಅಂದ್ರೆ ಅಕ್ರಮವಾಗಿ ಅಥವಾ ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುವುದು. ಅಭಿಯಂತರ ಅಂದ್ರೆ ಇಂಜಿನಿಯರ್ ಅಥವಾ ಇಂಜಿನಿಯರಿಂಗ್. ಪಠ್ಯಾವರಣ ಅಥವಾ ಪರಾವರಣ ಅಂದ್ರೆ ಪರಿಸರ. ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ. ಆಹುಟ ಅಂದ್ರೆ ಉಪಟಳ, ತೊಂದರೆ, ಉಪದ್ರವತೆ. ನೆಕ್ಸ್ಟು ಪ್ರಶ್ನೋತ್ತರವನ್ನ ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಹಿಲ್ಟನ್ ಹೆಡ್ ದ್ವೀಪವು ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಅಮೆರಿಕಾದಲ್ಲಿ ವಾಸಿಸಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಅಮೆರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿಯನ್ನರು ಎನ್ನುತ್ತಾರೆ.
ಥರ್ಡ್ ಒನ್, ಹಿಲ್ಟನ್ ಹೆಡ್ ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿರುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರು ಬೂಟು, ಚಡ್ಡಿ, ಟೀ ಶರ್ಟ್, ಕೂಲಿಂಗ್ ಗ್ಲಾಸ್ ಮತ್ತು ಸ್ಕಲ್ ಕ್ಯಾಪ್ಗಳನ್ನು ಧರಿಸಿದ್ದರು. ಫೋರ್ತ್ ಕ್ವಶನ್, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು? ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಕ್ರೀಡೆ, ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಲಾಗುತ್ತಿತ್ತು. ಫಿಫ್ತ್ ಕ್ವಶನ್, ಕಡಲ ತಡಿಯ ಹೈಟ್ ಹೌಸ್ ನೇರಿರುವ ಯಾವ ಚಿತ್ರಣವು ಕಾಣಸಿಗುತ್ತದೆ? ಕಡಲ ತಡಿಯ ಲೈಟ್ ಹೌಸ್ ಫಸ್ಟಿಂದ ಹೇಳ್ತೀನಿ. ಕಡಲ ತಡಿಯ ಲೈಟ್ ಹೌಸ್ ನೇರಿದ್ದಾರೆ ಲೈಟ್ ಹೌಸ್ನ ಏರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಕಡಲ ತಡಿಯ ಲೈಟ್ ಹೌಸನ್ನು ಏರಿದರೆ ಅಟ್ಲಾಂಟಿಕ್ ಮಹಾಸಾಗರ, ಸಮುದ್ರದಲ್ಲೊಡಾಡುತ್ತಿರುವ ನೌಕೆಗಳು, ಅಟ್ಲಾಂಟಿಕ್ ಸಾಗರ ನೌಕೆಗಳು ಹಾಗೂ ಹಕ್ಕಿಗಳ ಸುಂದರ ಚಿತ್ರಣ ಕಾಣಸಿಗುತ್ತದೆ. ಹಿಲ್ಟನ್ ಹೆಡ್ನಲ್ಲಿರುವ ಪರಿಸರ ಚಳುವಳಿಯ ಸ್ಮಾರಕ ಎಲ್ಲಿದೆ? ಹಿಲ್ಟನ್ ಹೆಡ್ನಲ್ಲಿರುವ ಪರಿಸರ ಚಳುವಳಿಯ ಸ್ಮಾರಕ ಲಿಬರ್ಟಿ ಓಕ್ ಎಂಬ ಹೆಸರಿನ ದೊಡ್ಡ ಓಕ್ ಮರವಾಗಿದೆ. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ. ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಯುರೋಪಿಯನ್ನರು ಬಂದ ಮೇಲೆ ಮೂಲ ನಿವಾಸಿಗಳಾದ ಅಮೆರಿಂಡಿಯನ್ನರ ಸಮುದಾಯ ಧೂಳೀಪಟವಾಯಿತು. ಅಲ್ಲಿನ ದಟ್ಟವಾದ ಕಾಡುಗಳನ್ನು ಕಡಿದು ನೀಲಿ ಹಾಗೂ ಇತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿದರು. ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಹಿಲ್ಟನ್ ಹೆಡ್ ಮೊದಲು ಕಾಡೆ ನಾಡಿಗೆ ಸಾರ್ವಭೌಮವಾಗಿದ್ದ ದ್ವೀಪವಾಗಿತ್ತು. ಸುತ್ತಲೂ ಅಟ್ಲಾಂಟಿಕ್ ಮಹಾಸಾಗರ ಹರಡಿದ್ದು ಹಕ್ಕಿಗಳ ಗಾನ, ಓಕ್ ಮರಗಳು, ಹೊಂಡಗಳು ಹಾಗೂ ಕಡಲ ತೀರದ ಸಸ್ಯ ಸಂಪತ್ತಿನಿಂದ ಕಂಗೊಳಿಸುತ್ತಿದ್ದ ಸುಂದರ ಪುಟ್ಟ ದ್ವೀಪವಾಗಿತ್ತು. ಥರ್ಡ್ ಕ್ವಶನ್, ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ವಿವರಿಸಿ. ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಮರವು ಲಿಬರ್ಟಿ ಓಕ್ ಎಂದು ಕರೆಯಲಾಗುತ್ತದೆ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನರು ಒಗ್ಗೂಡಿ ಪಣತೊಟ್ಟಿದ್ದು ಈ ಮರದ ಅಡಿಯಲ್ಲೇ. ಇದನ್ನು ಸಂರಕ್ಷಿತ ಜಾಗವೆಂದು ಘೋಷಿಸಲಾಗಿದ್ದು ಈ ಮರದ ಸುತ್ತಲೂ ಕಟ್ಟೆಗಳನ್ನು ಕಟ್ಟಲಾಗಿದೆ. ಫೋರ್ತ್ ಕ್ವೆಶ್ಚನ್, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ತೋಟದ ಆದಾಯ ಕಡಿಮೆಯಾದಂತೆ ಪ್ರವಾಸಿಗರಿಗಾಗಿ ರೆಸಾರ್ಟುಗಳು, ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು ಹಾಗೂ ದೊಡ್ಡ ಕ್ರೀಡಾ ಮೈದಾನಗಳನ್ನು ನಿರ್ಮಿಸಲಾಯಿತು. ಫಿಫ್ತ್ ಕ್ವೆಶ್ಚನ್, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ರೆಸಾರ್ಟ್ ಮತ್ತು ಕ್ರೀಡಾಂಗಣಗಳಿಗಾಗಿ ಕಾಡುಗಳು ಮತ್ತು ಹೊಂಡಗಳನ್ನು ನಾಶ ಮಾಡತೊಡಗಿದಾಗ ಪರಿಸರ ಪ್ರೇಮಿಗಳು ಮತ್ತು ಒಬ್ಬ ಸ್ಥಳೀಯ ನೆಲದಳ್ಳಾಳಿ ಒಟ್ಟಾಗಿ ಸೇರಿ ಚಳುವಳಿಯನ್ನು ಆರಂಭಿಸಿದರು. ಹಣ ಮತ್ತು ಅಧಿಕಾರದ ಬಲದ ಮುಂದೆ ಸೋಲಾದ ಪರಿಸರವಾದಿಗಳು ನ್ಯಾಯಕ್ಕಾಗಿ ಕೊನೆಗೆ ಕೋರ್ಟಿನ ಮೆಟ್ಟಲೇರಿದರು. ನೆಕ್ಸ್ಟ್, ಬಿಟ್ಟ ಸ್ಥಳ ತುಂಬಿರಿ. ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು, ಧೂಳೀಪಟ ಆಯಿತು. ನೆಕ್ಸ್ಟ್, ಅಟ್ಲಾಂಟಿಕ್ ಸಾಗರವು ಅಮೆರಿಕಾದ ಡ್ಯಾಶ್ ಭಾಗದಲ್ಲಿದೆ, ಪೂರ್ವ ಭಾಗದಲ್ಲಿದೆ. ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು, ನ್ಯಾಯಾಲಯದ. ನೆಕ್ಸ್ಟ್ ಒನ್, ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು, ಅಭಿಯಂತರ. 5ನೇದು, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು, ಮಂತ್ರಾಲೋಚನೆ ನಡೆಸಿದರು. ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು, ನಂದನವನದಂತೆ ಕಂಗೊಳಿಸತೊಡಗಿತು. ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ಆಗಮನ, ನಿರ್ಗಮನ.
ಲಾಭ ನಷ್ಟ, ಚುರುಕು ಮಂದ, ಪುರಾತನ ನೂತನ ಅಥವಾ ಆಧುನಿಕ, ಪ್ರಸಿದ್ಧ ಅಪ್ರಸಿದ್ಧ, ಸಾಧಾರಣ ಅಸಾಧಾರಣ. ವ್ಯಾಕರಣಾಂಶವನ್ನು ನೋಡೋಣ. ವಿಭಕ್ತಿ ಪ್ರತ್ಯಯ ಅಂದರೆ ಏನು? ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮಪದಗಳು ಅಥವಾ ನಾಮ ಪ್ರಕೃತಿಗಳು ಕ್ರಿಯಾಪದದೊಂದಿಗೆ ಸಂಬಂಧ ಹೊಂದುವಾಗ ಪಡೆಯುವ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯ ಎನ್ನಲಾಗುತ್ತದೆ. ಓಕೆನಾ? ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯವನ್ನು ತಿಳ್ಕೊಳ್ಳೋಣ. ಪ್ರಥಮ ವಿಭಕ್ತಿ ಉ, ರಾಣಿಯು. ದ್ವಿತೀಯ ವಿಭಕ್ತಿ ಅನ್ನು, ರಾಣಿಯನ್ನು. ಉದಾಹರಣೆ ಇದು. ತೃತೀಯ ವಿಭಕ್ತಿ ಇಂದ, ರಾಣಿಯಿಂದ. ಚತುರ್ಥಿ ವಿಭಕ್ತಿ ಗೆ, ಇಗೆ, ಕೆ, ನಾಟ್ ಕೈ, ಕೆ. ಓಕೆನಾ? ರಾಣಿಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ರಾಣಿಯ ದೆಸೆಯಿಂದ. ಷಷ್ಠಿ ವಿಭಕ್ತಿ ಆ, ರಾಣಿಯ. ಸಪ್ತಮಿ ವಿಭಕ್ತಿ ಅಲ್ಲಿ, ರಾಣಿಯಲ್ಲಿ. ಓಕೆನಾ? ಇದೆಲ್ಲ ವಿಭಕ್ತಿ ಪ್ರತ್ಯಯದ ಉದಾಹರಣೆ. ಇದು ನೀವು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವಾಗಲೂ ಇದು ಬಂದೇ ಬರುತ್ತೆ. ನೀವು 7th 8th 9th ಯಾವಾಗಲೂ ವಿಭಕ್ತಿ ಪ್ರತ್ಯಯ ನಿಮಗೆ ಬಂದೇ ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ನಿಮ್ಮದು ಲೆಸನ್ದು ನೋಟ್ಸ್ ಬೇಕಾಗಿದ್ದರೂ ಕಮೆಂಟ್ ಮಾಡಿ. ಧನ್ಯವಾದಗಳು.